ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ನಮ್ಮ ಭಾನು ಮುಸ್ತಾಕ್ ಈಗಾಗಲೇ ಗೊತ್ತದ ಬುಕರ್ ಪ್ರಶಸ್ತಿ ಪಡೆದಂತಹ ಎದೆಯ ಹಣತೆಯ ಕೃತಿ ರಚನಾಕಾರ್ತಿ, ಕನ್ನಡದ ಅಪರೂಪದ ರೈಟರ್ಗಳಲ್ಲಿ ಒಬ್ಬರು. ಲಂಕೇಶ್ ಪ್ರಭಾವಳಿಯಿಂದ ಹೊರಬರಲಾರದ ಲಂಕೇಶರ ವಿಚಾರಧಾರೆಗಳನ್ನು, ಸಮಾಜವಾದಿಯ ವಿಚಾರಧಾರೆಗಳನ್ನು ಬಿದ್ದ ಜನರ ಪರವಾಗಿ ಧ್ವನಿ ಎತ್ತುವ, ಮಾತನಾಡುವ ಒಬ್ಬ ವ್ಯಕ್ತಿ, ಪತ್ರಕರ್ತೆ, ಜೊತೆಗೆ ಲೇಖಕಿ ಆದಂಥ ಭಾನು ಮುಸ್ತಾಕರನ್ನು 88ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿ ನಮ್ಮ ಮಹೇಶ್ ಜೋಶಿ ಅವರು ತಮ್ಮ ಕಾರ್ಯಕಾರಿ ಮಂಡಳಿಯ ಒಪ್ಪಿಗೆ ಪಡೆದು 56 ಸದಸ್ಯರ ಈ ಎಕ್ಸಿಕ್ಯೂಟಿವ್ ಬಾಡಿಯಲ್ಲಿ 44 ಜನ ಇದ್ದರು. ಆ ಸಂದರ್ಭದಲ್ಲೇ ಇವ್ರ ಜೊತೆಗೆ ಮಾಲತಿ ಪಟ್ಟಣ ಶೆಟ್ಟಿ ಧಾರವಾಡದ ಆ ಕಸಾಪ ಅಧ್ಯಕ್ಷರ ಅವರ ಹೆಸರು ಚರ್ಚೆ ಆಯಿತು. ಜೊತೆಗೆ ಬೆಂಗಳೂರು ನಗರ ಘಟಕದ ಅಧ್ಯಕ್ಷರಾದಂಥ ವೀಣಾ ಶಾಂತೇಶ್ವರ್ ಅವರ ಹೆಸರು ಚರ್ಚೆ ಆಯಿತು. ಕೊನೆಗೆ ಸರ್ವಾನುಮತದಿಂದ 88ನೇ ಸಾಹಿತ್ಯ ಸಮ್ಮೇಳನದ, ಅಂದರೆ ಬಳ್ಳಾರಿಯಲ್ಲಿ ನಡೀತಿರೋ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಭಾನು ಮುಸ್ತಾಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಮೈ ಜೋಶಿ ಹೇಳಿದ್ದಾರೆ. ಆದರೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಮುಸ್ತಾಕ್ ಅವರು ಒಪ್ಪಿಲ್ಲ. ವಿಚಾರ ಮಾಡ್ತೀನಿ, ಭಿನ್ನರ ಧ್ವನಿ ಕೇಳ್ತೀನಿ ಅಂತ ಸೂಕ್ಷ್ಮವಾಗಿ